ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ನಾನು ವಿಡಿಯೋನ ಈಗ ಸ್ಟಾರ್ಟ್ ಮಾಡತ್ತೀನಿ. ಈಗ ಸಾಯಂಕಾಲ 6 ಗಂಟೆ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಕೂಡ ಆಗಿದೆ. ಹಾಗೆ ಮಕ್ಕಳು ಕೂಡ ಈಗ ಬೇಸಿಗೆ ರಜೆ ಕೂಡ ಸ್ಟಾರ್ಟ್ ಆಗ್ಯಾವ್ರಿ. ಈಗ ಯಾಕಂದ್ರೆ ನನ್ನ ಮಗ 3ನೇ ತರಗತಿಯಲ್ಲಿ ಓದ್ತಾ ಇದ್ದೇನು, ನನ್ನ ಮಗಳು 6ನೇ ತರಗತಿಯಲ್ಲಿ. ಅವರಿಬ್ಬರದು ಎಕ್ಸಾಮ್ ಕೂಡ ಇರೋದಿಲ್ಲ ಅಂತ ಕೆಸಂದ ಹೇಳಿದ್ರು ಅವರು ಸ್ಕೂಲ್ನಲ್ಲಿ. ಯಾಕಂದ್ರೆ ನಿಮಗೆ ಗೊತ್ತು, ಕರೋನಾ ವೈರಸ್ದಿಂದ ತುಂಬಾನೇ ಮಕ್ಕಳಿಗೂ ಸಹ ಹೊರಗಡೆ ಬಿಡ್ಲಕ್ಕ ನಮಗೂ ಕೂಡ ತುಂಬಾ ಭಯ ಅನ್ನಿಸ್ತಾ ಇದೆ. ನಾವು ಕೂಡ ಹೊರಗಡೆ ಹೋಗ್ಲಕ್ಕ ಭಯ ಕೂಡ ಆಗ್ತಾ ಇದೆ. ಸ್ವಲ್ಪ ಶೀತ ಜ್ವರ ಬಂದರೂ ಕೂಡ ಅದೇ ಸಿಂಪ್ಟಮ್ ಇರಬಹುದು ಅಂತ ಅನಿಸುತ್ತೆ. ನಾವೇನು ಹೊರ ದೇಶದಿಂದ ಬಂದಿಲ್ಲ, ಆ ಥರ ಏನು ಆಗಲ್ಲ ಅಂತ ಅನ್ನೋದು ಕೂಡ ನಂಬಿಕೆ ಇದೆ ರೀ. ಆದ್ರೂ ನಾವು ನಮ್ಮ ಆರೋಗ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ ಕೂಡ. ಹಾಗೆ ಎಲ್ಲಿಗಾದರೂ ಹೋದ್ರೂ ಕೂಡ ಮಕ್ಕಳಿಗೂ ಮಾಸ್ಕ್ ಹಾಕಬೇಕು. ನಾವು ಬಿ ಕೂಡ ಮಾಸ್ಕ್ ಹಾಕಿ ಹೊರಗಡೆ ಹೋಗಬೇಕು. ಮತ್ತು ಕೈಗಳು ಕೂಡ ಹ್ಯಾಂಡ್ ವಾಶ್ದಿಂದ ಕ್ಲೀನಾಗಿ, ಸ್ಯಾನಿಟೈಸರ್ ಆಗಲಿ, ಡೆಟಾಲ್ ಆಗಲಿ, ಸಾಬೂನಿಂದಾಗಲಿ ಯಾವುದೇ ಒಂದು ದಿಂದ ಕ್ಲೀನಾಗಿ ಹ್ಯಾಂಡ್ ವಾಶ್ಗಳು ಮಾಡಬೇಕು. ಮಾಡಿದರೆ ಮಾತ್ರ ನಾವು ಆ ಕರೋನಾ ವೈರಸ್ದಿಂದ ನಾವು ಬಚಾವಾಗ್ತೇವೆ. ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಯಾರು ಹೊರಗಡೆ ಬಿಡಬೇಡ್ರಿ. ಬಿಸಿಲು ಕೂಡ ಜಾಸ್ತಿನೇ ಇದೆ. ಬಿಸಿಲಿನಿಂದ ಬರೋಲ್ಲ ಅಂತ ಹೇಳ್ತಾ ಇದ್ರು ಕೂಡ ಕರೋನಾ ವೈರಸ್ ಹೊಂಟಿದೆ. ಈ ಕಡೆ ನಮ್ಮ ಕಡೆಗಂತೂ ಬಿಸಿಲು ಜಾಸ್ತಿನೇ ಅದ ರೀ. ಆದ್ರೂ ಕೂಡ ನಮ್ಮ ಸೇಫ್ಟಿಯಲ್ಲಿ ನಾವಿರೋದು ತುಂಬಾನೇ ಉತ್ತಮ. ಹಾಗೆ ಇವತ್ತು ನಾ ಏನು 1 ಲೀಟರ್ ಹಾಲು ಇವತ್ತು ಮರೆತ ಕೇಸಿಂದ ಹಾಲು ಕಾಸೋದು ಮರ್ತಿದ್ದೆ. ಅದಕ್ಕೋಸ್ಕರ 1 ಲೀಟರ್ ಹಾಲು ಕೆಟ್ಟು ಹೋಗಿವ್ರಿ. ಆ ಕೆಟ್ಟಿರುವ ಹಾಲು ನಾ ಯಾವ ಥರ ಉಪಯೋಗಿಸೀನಿ ಅದರ್ಲಿಂತ ನಾನು ಪನ್ನೀರ್ ಮಾಡೀನ್ರಿ. ಯಾವಾಗಲೂ ನಾವು ಏನು ಮಾಡ್ತಿದ್ದೆವು, ಅದು ಕೆಟ್ಟಿರುವ ಹಾಲಿನಾಗ ಸಕ್ಕರೆ ಹಾಕೊಂಡು ತಿಂತಾ ಇದ್ವಿ. ಈ ಸಲ ಪನ್ನೀರ್ ಮಾಡೀನ್ರಿ. ಅದು ನಾ ಯಾವ ಥರ ಮಾಡೀನಿ ಅಂತ ಕೇಸಂದ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ, ನೀವು ನೋಡ್ಕೊಂಡು ಬರ್ರಿ. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್. ಈಗ ನೋಡ್ರಿ, ನಾನು 1 ಲೀಟರ್ ಹಾಲನ್ನು ಇಟ್ಟೀನ್ರಿ. ಈಗ ನನಗೆ ಮರದ ಕೇಸಿಂದ ನಾನು ಈಗ ಕಾಸ್ಲಕ್ಕೆ ಇಟ್ಟಿದ್ದು 2 ಗಂಟೆ ಆಗಿತ್ತು. ನಾನು ನೋಡಿದಾಗ ಹಾಲುಗಳು ಪೂರ್ತಿಯಾಗಿ ಕೆಟ್ಟು ಹೋಗಿವು. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದಕ್ಕೆ ನಾನು ಒಂದು ಅರ್ಧಕ್ಕಿಂತ ಕಾಲು ಭಾಗದಷ್ಟು ನಿಂಬಿಕೆ ತೊಗೊಂಡೇನ್ರಿ. ಅದು 1 ಚಮಚದ ಮೇಲೆ ಹಿಂಡ್ತೀನಿ. 1 ಚಮಚ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ವೆನಿಗರ್ ಇದ್ದರೆ ವೆನಿಗರ್ ಕೂಡ ಹಾಕೋಬಹುದು. ನಾನು ಸ್ವಲ್ಪ 1 ಚಮಚ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ಈ ಹಾಲಿನಲ್ಲಿ. ಕೆಟ್ಟಿರುವುದು ಹಾಲು, ಅದು ಪೂರ್ತಿಯಾಗಿ ಕೆಡಬೇಕು ಅಂತ ಕೇಸಿಂದ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದು ಒಂದು ಸಣ್ಣ ಉರಿಯಲ್ಲಿ ನಾನು ಇದು ಮತ್ತೊಮ್ಮೆ ಹಾಲನ್ನು ಕುದಿಸ್ತಾ ಇದ್ದೀನಿ ರೀ. ಯಾಕಂದರೆ ನೀರು ಒಂದು ಕಡೆ, ಹಾಗೆ ಅದು ದಪ್ಪ ದಪ್ಪ ಕೆನೆ ಕೂಡ ಬರುತ್ತೆ ಅಂತ ಕೇಸಿಂದ ನಾನು ಚೆನ್ನಾಗಿ ಕಲಸಿ ಚಮಚದಿಂದ ಈಗ ಸಪ್ರೇಟ್ ಆಗಿದೆ ನೋಡ್ರಿ. ಈಗ ನಾನು ಈ ಗ್ಯಾಸನ್ನು ಆಫ್ ಮಾಡೀನಿ. ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಈಗ ತಣ್ಣಗಾಗ್ಯದ ನೋಡ್ರಿ. ಈಗ ನಾನು ಒಂದು ಅರ್ಬಿದಿಂದ ಸೋಸ್ಕೋತೀನಿ ರೀ. ಇದು ಚೆನ್ನಾಗಿ ಒಂದು ತೆಳುವಾದ ಬಟ್ಟೆದಾಗ ಇದನ್ನು ಚೆನ್ನಾಗಿ ಸೋಸ್ಕೋತೀನಿ. ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಸೋಸ್ಕೋಬೇಕ್ರದು. ಈಗ ಇದನ್ನು ನಾನು ಚೆನ್ನಾಗಿ ಹಿಂಡ್ತಾ ಇದ್ದೀನಿ ರೀ. ಇದು ಪೂರ್ತಿಯಾಗಿ ನೀರು ಬರೋ ಸಲುವಾಗಿ ಗಚ್ಚಿಯಾಗಿ ಹಿಂಡಿ ಕೇಸಿಂದ ಅದೇ ರೋಲ್ ಮಾಡಿ ಕೇಸಿಂದ
ಈ ಜಾಲಿ ಮ್ಯಾಗೆ ಇಟ್ಬಿಡ್ತೀನಿ ರೀ ಇದು. ಈಗ ಇದನ್ನು ಒಂದು 3 ಅವರ್ಸ್ ತನಕ ಬಿಟ್ಟು ಬಿಡ್ತೀನಿ. ಈಗ 3 ಅವರ್ ಆಗ್ಯದ ರೀ, 3 ಅವರ್ಸ್ ಆಗ್ಯದ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗ್ಯದ ಅಂತ ಕೇಸಂದ. ಈ ಪನ್ನೀರು ಈಗ ತುಂಬಾ ಸ್ಮೂತಾಗಿ ಚೆನ್ನಾಗಿ ಮೆತ್ತು ಕೂಡ ಆಗ್ಯದ್ರಿ ಇದು. ಈಗ ಇದು ಫ್ರಿಜ್ಜಿನಲ್ಲಿ ಇಡ್ತಾ ಇದ್ದೀನಿ. ಈಗ ಒಂದು 3-2 ಡೇಸ್ ತನಕನೂ ಯೂಸ್ ಮಾಡ್ಕೋಬಹುದು. ಆಮ್ಯಾಗ ಸ್ಮೆಲ್ ಬರ್ತದೆ ಅಂತ ಕೇಸಂದ ನಾನು ಜಲ್ಲಿನೇ ಉಪಯೋಗಿಸ್ತೀನಿ. ನಿಮಗೆ ಯಾವ ಥರ ಅನ್ಸ್ಯದ ಅಂತ ಕೇಸಂದ ತಿಳಿಸ್ರಿ. ನೋಡಿದ್ರಲ್ಲ ನಾನು ಯಾವ ಥರ ಪನ್ನೀರ್ ಮಾಡೀನಿ ಅಂತ ಕೇಸಂದ. ಈ ವಿಡಿಯೋದಾಗ ನಿಮಗೆ ಯಾವ ಥರ ಅನ್ಸ್ಯದ ಅಂತ ಕೇಸಂದ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಹಾಗೆ ನೀವು ಕೂಡ ಕೊರೋನಾ ವೈರಸ್ನಿಂದ ಆದಷ್ಟು ಮಟ್ಟಿಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.